ಅದನ್ನ ಬಿಟ್ಬಿಡಿ ಸರ್. ಈಗ ನಿಮ್ಗೆ ಒಂದು ಆಪ್ಷನ್ ಹೇಳ್ತೀನಿ ನೋಡ್ರಿ. ಒಂದು, ನಿಮ್ಗೆ ಪೂರ್ತಿ ಇದರಿಂದ ಹೊರಗೆ ಬರಬೇಕು, ನಾ ಆರೋಗ್ಯವಾಗಿರ್ಬೇಕಪ್ಪ ಅಂತಂದ್ರೆ ನೀವು ಅದು ಕೆಮಿಕಲ್ ಸುತ್ತಲೂ ಹೋಗ್ಬಾರ್ದು. ಅಲ್ಲಲ್ಲ, ಬಿಡೋದು ಅಂತಲ್ಲ, ಅದಕ್ಕೆ ಬೇರೆ ಆಪ್ಷನ್ ಇರ್ತೈತಿ. ನೀವು ಸ್ವಲ್ಪ ತಲೆ ಓಡಿಸ್ಬೇಕು ಅದನ್ನ. ಯಾಕಂದ್ರೆ ಸಾವಿರಾರು ಜನ ಎಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಒಪ್ತೀನಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ನಿಮ್ಗೆ ಇಳುವರಿ ಜಾಸ್ತಿ ಕೊಡಂಗಿಲ್ಲ, ಇದು ಮಾಡಂಗಿಲ್ಲ, ಸರಿ ಬರಂಗಿಲ್ಲ. ಮತ್ತು ಅದನ್ನೇ ನಾವು ಆರ್ಗ್ಯಾನಿಕ್ ಥ್ರೂನ ಅದನ್ನ ಹೆಂಗೆ ಇಳುವರಿ ಜಾಸ್ತಿ ಪಡ್ಕೋಬೇಕು ಅದನ್ನ ನೀವು ವಿಚಾರ ಮಾಡಬೇಕು. ನಾವೇನು ಮಾಡ್ತೀವಿ, ಮನುಷ್ಯನ್ದು ಹೆಂಗೆ ಈಸಿಲಿ ಬಂದಿರಬೇಕು. ಒಟ್ಟು ನಾವೇನು ಮಾಡಿರಬಾರ್ದು, ರೊಕ್ಕ ಹಾಕಿರ್ಬೇಕು, ಈಸಿಲಿ ನಮ್ಗೆ ಎಷ್ಟು ಖರ್ಚಾಗಲಿ, ಬಟ್ ಈಸಿ ಬಂದಿರ್ಬೇಕು. ಸೊ ಏನಾಗ್ಬಿಟ್ಟೈತಿ, ಆ ಥರ ನಾವು ಮಾಡ್ತಾ 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 ಅಂತ ಭೂಮಿ ಸತ್ವ ಕಳ್ಕೊಂತ ಇದೆ. ಭೂಮಿ ಸತ್ವ ಕಳ್ಕೊಂಡ್ರೆ ನಾವು ಭೂಮಿದಲ್ಲಿ ಬೆಳೀತಕ್ಕಂಥ ಕ್ವಾಲಿಟಿನೂ ಇಲ್ಲ. ಯಾಕಂದ್ರೆ ನೀವು ಫಾರ್ಮರ್ ಆಗಿರೋದ್ರಿಂದ ಇದನ್ನ ತಿಳ್ಕೊಳ್ಳೋದು ಬಹಳ ಮಹತ್ವ. ಯಾಕಂದ್ರೆ ನೀವು ಏನು ಇದು ಬಿತ್ತೀರಿ ಅದೇ ಇಡೀ ದೇಶ ತುಂಬ ಚಲನವಲನ ಆಗೋದು. ಅದೇನಾಗ್ತಾ ಇದೆ, ಸತ್ವ ಹೋಯ್ತಪ್ಪ ಅಂತಂದ್ರೆ ಅದು ಸ್ವಲ್ಪ ಇದಾದ್ರೂ ನಿಮಗೆ ಅದು ತಡ್ಕೊಳಕ್ ಶಕ್ತಿ ಇರಂಗಿಲ್ಲ. ಯಾಕಂದ್ರೆ ಸತ್ವನೇ ಇರಲ್ಲ ಅವನು ಉಣ್ಣೋ ಆಹಾರದಲ್ಲಿ. ಬಾಡಿ ನಾವ್ ಏನ್ ತಿಂತೀವಿ ಅದೇ ಅನ್ನ, ಏನ್ ಅನ್ನ ಉಣ್ತೀವಿ, ಏನ್ ಊಟ ಮಾಡ್ತೀವಿ ಅದೇ ನಮ್ ದೇಹ. ಹೌದಲ್ರಿ? ಒಪ್ತೀನಿ, ಕಾಂಪ್ಲಿಕೇಶನ್ ಐತೆ ಅದು. ಬಟ್ ಏನ್ ಮಾಡಕ್ ಆಗಲ್ಲ. ಬದುಕಬೇಕಪ್ಪ ಅಂತಂದ್ರೆ ಅದನ್ನ ನಾವು ದೂರ ಇರಬೇಕು, ಅದನ್ನ ಬಿಡಬೇಕು, ಬೇರೆ ಆಪ್ಷನ್ ಹುಡುಕ್ಲೇಬೇಕು. ಈಗ ನಿಮಗಾಗೈತಿ, ನಾಳೆ ಇನ್ನೊಬ್ರಿಗೂ ಆಗತ್ತದು. ಎಷ್ಟೋ ಮಂದಿ ಬೆಂಗಳೂರದವರು ಸುಮಾರು ಶ್ವಾಸಕೋಶದಿಂದ ಬಳಲ್ತಾ ಇದ್ದಾರೆ, ಅಲ್ಲಿಂದ ಬರ್ತಾ ಇದ್ದಾರೆ ನಮ್ಮ ಕಡೆ. ಶ್ವಾಸಕೋಶ ಮಿತಿಮೀರಿ ಬಿಟ್ಟದು. ಪೊಲ್ಯೂಷನ್, ಕೆಮಿಕಲ್ಲು, ಕುಡಿಯೋ ನೀರಿನಲ್ಲಿ ಕೆಮಿಕಲ್ಲು, ತಿನ್ನೋ ಆಹಾರದಲ್ಲಿ ಕೆಮಿಕಲ್ಲು, ಉಣ್ಣೋ ಅನ್ನದಲ್ಲಿ ಕೆಮಿಕಲ್ಲು, ಗುಳಿಗೆ ತಗೊಂತ ಯಾವ್ದು ಕೆಮಿಕಲ್ಲೇ. ಮತ್ತ ಈಗ ಅವ್ರ ಅಂದ್ರಲ್ಲ ಜಾಸ್ತಿ ನೀವು ನೆಬುಲೇಷನ್ ತಗೊಂಡ್ ಕೈ ನಡಕ್ತಾವ ಅಂದ್ರಲ್ಲ, ಮತ್ತದು ಸೈಡ್ ಎಫೆಕ್ಟ್ ಆಗೋದೇ ಅಲ್ಲ. ಅದನ್ನ ಬಿಟ್ಬಿಟ್ಟಿದ್ರಿ. ಅದು ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತು ಸರ್. ಮತ್ತೆ ಅದು ಆತರ ಓವರ್ ಯೂಸ್ ಮಾಡೋದ್ರಿಂದ ಮತ್ತೆ ಅದು ಆತರ ಆಯ್ತು, ಅದನ್ನ ಬಿಟ್ಬಿಟ್ಟೆ. ನೀವ್ ಎಲ್ಲಿವರೆಗೂ ರೂಟ್ ಕಾಸು ಯಾವ್ದ ಮೂಲ ಕಾರಣ ನೀವು ಬಿಡಂಗಿಲ್ಲ, ಅಲ್ಲಿ ಮಟ್ಟ ನಿಮ್ ಜಡ್ಡು ಕಿತ್ತು ಹೋಗಂಗಿಲ್ಲ. ಇವೆಲ್ಲ ಮೆಡಿಸಿನ್ಸ್ ಎಲ್ಲ ಟೆಂಪ್ರವರಿ. ಸೊ ಇಷ್ಟಂತೂ ಐತಿ. ನೀವು ಅದನ್ನ ಬೇರೆ ಆಪ್ಷನ್ ಹುಡುಕ್ಲೇಬೇಕು. ದೇರ್ ಇಸ್ ನೋ ಅದರ್ ವೇ. ನಮ್ಗೆ ಎಷ್ಟು ಕಡಿಮೆ ಇಳುವರಿ ಬಂದ್ರೂ ಪರವಾಗಿಲ್ಲ, ಆರ್ಗ್ಯಾನಿಕ್ ನಾವು ಇದು ಮಾಡ್ಕೋಬೇಕು ಆದಷ್ಟು. ಅಂದ್ರೆ ನಾವು ಚೆನ್ನಾಗಿರ್ತೀವಿ, ಸಮಾಜಕ್ಕೂ ನಾವು ಒಂದು ಒಳ್ಳೆ ಇದನ್ನು ಕೊಟ್ಟಂಗನೂ ಆಗತ್ತೆ, ಭೂಮಿ ತಾಯಿಗೂ ಒಂದು ಒಳ್ಳೆ ಇದನ್ನು ಕೊಟ್ಟಂಗನ ಆಗತ್ತೆ. ಈಗ ನೀವ ನೋಡ್ರಿ, ನೀವು ಇಷ್ಟು ಕೆಮಿಕಲ್ ತಗೊಂಡ್ ನಡಕ್ತೀರಿ ಅಂತೀರಿ, ಭೂಮಿ ತಾಯಿ ಏನಾಗಬಾರ್ದು, ಭೂಮಿಗೆ ಏನಾಗಬಾರ್ದು. ಇಷ್ಟು ನಾವು ಕೆಮಿಕಲ್ ಹೊಡಿತೀವಿ, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ನಾವು. ಅಲ್ಲ, ಒಪ್ತೀನಿ, ಈಗ ನಿಮ್ದೊಬ್ಬರ ಸಮಸ್ಯೆ ಅಲ್ಲ ಇದು, ಎಲ್ಲ ಸಾವಿರಾರು ಲಕ್ಷಾನುಗಟ್ಲೆ ರೈತರ ಸಮಸ್ಯೆ ಇದು. ಎಲ್ಲರೂ ಅವ ಇದನ್ನ ಹಾಕಿದ ಚಲೋ ಇಳುವರಿ ಅಂತ ನಾನು ಅದನ್ನ ಹಾಕ್ತೀನಿ ಅಂತ. ಏನ್ ನಿಂದು ಡಬಲ್